ನಮಸ್ಕಾರ ಸ್ನೇಹಿತರೆ, ಕನ್ನಡ ಡಿಫೆನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರ್ಚರ್ NG UAV ಹೈಸ್ಪೀಡ್ ಟ್ಯಾಕ್ಸಿ ಪರೀಕ್ಷೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಆಗಸ್ಟ್ 2025ರಲ್ಲಿ ಮೊದಲ ಹಾರಾಟದ ನಿರೀಕ್ಷೆ ಇದೆ. ಭಾರತದ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ADE ತನ್ನ ಮುಂದಿನ ತಲೆಮಾರಿಗೆ ಸೇರಿದ ಮಾನವರಹಿತ ವೈಮಾನಿಕ ವಾಹನವಾದ ಆರ್ಚರ್ NG ಅಭಿವೃದ್ಧಿಯಲ್ಲಿ ಮಹತ್ವದ ಹಂತವನ್ನು ತಲುಪಿದೆ. ಈ UAV ಈಗಾಗಲೇ ಲೋ ಸ್ಪೀಡ್ ಮತ್ತು ಹೈ ಸ್ಪೀಡ್ ಟ್ಯಾಕ್ಸಿ ಟ್ರಯಲ್ಸ್ ಎರಡನ್ನೂ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು, ಇದೀಗ ಮೊದಲ ಹಾರಾಟಕ್ಕೆ ತಯಾರಿ ಆರಂಭವಾಗಿದೆ. ADE ಪ್ರಕಾರ ಮೊದಲ ಹಾರಾಟವನ್ನು 2025ರ ಆಗಸ್ಟ್ ಮೊದಲ ವಾರದಲ್ಲಿ ನಡೆಸಲು ಯೋಜನೆ ಇದೆ. ಆದರೆ ಸಿಮಿಲ್ಯಾಕ್ನಿಂದ ಏರ್ವರ್ತಿನೆಸ್ ಕ್ಲಿಯರೆನ್ಸ್ ದೊರೆತ ನಂತರ ಮಾತ್ರ ಅಂತಿಮ ದಿನಾಂಕ ಖಚಿತವಾಗಲಿದೆ. ಆರ್ಚರ್ NG ಭಾರತದ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾದ ಉನ್ನತ ಕ್ಷಮತೆಯ ISR ಇಂಟೆಲಿಜೆನ್ಸ್, ಸರ್ವೆಲೆನ್ಸ್, ರಿಕಾನೆಸೆನ್ಸ್ ಮತ್ತು ಲಘು ದಾಳಿ ಮಾಡುವ ಸಾಮರ್ಥ್ಯದ UAV ಆಗಿದ್ದು, 177 HP ಸಾಮರ್ಥ್ಯದ ಟರ್ಬೋ ಚಾರ್ಜ್ ಇಂಜಿನ್ನಿಂದ ಚಾಲಿತವಾಗಿದೆ. ಇದರ ಒಟ್ಟು ತೂಕ 1800 ಕಿಲೋಗ್ರಾಂ ಆಗಿದ್ದು, 30,000 ಅಡಿ ಎತ್ತರಕ್ಕೆ ಹಾರಲು ಮತ್ತು 29 ಗಂಟೆಗಳ ಕಾಲ ಹಾರಾಟವನ್ನು ನಡೆಸುವ ಸಾಮರ್ಥ್ಯವಿದೆ. ಈ UAVನಲ್ಲಿ 2 ಹಾರ್ಡ್ ಪಾಯಿಂಟ್ಗಳು ಇದ್ದು, ಇದರಿಂದ ಸುಮಾರು 300 kg ಯುದ್ಧೋಪಕರಣಗಳ ಭಾರವನ್ನು ಹೊತ್ತೊಯ್ಯಲು ಸಾಧ್ಯವಿದೆ. ಹಾಗಾಗಿ ಗ್ಲೈಡ್ ಬಾಂಬ್, ಏರ್ ಟು ಗ್ರೌಂಡ್ ಕ್ಷಿಪಣಿಗಳು ಅಥವಾ ಪ್ರಿಸಿಷನ್ ಮುನಿಷನ್ಸ್ಗಳನ್ನು ಅಳವಡಿಸಬಹುದು. ಇದರ ಮಾಡ್ಯುಲರ್ ಆರ್ಕಿಟೆಕ್ಚರ್ ಮತ್ತು ಸ್ವದೇಶಿ ಇಂಜಿನ್ ಬಳಸಿರುವುದು ನಿರ್ವಹಣೆಯನ್ನು ಸುಲಭಗೊಳಿಸುವುದರ ಜೊತೆಗೆ ಆಮದು ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕಾರ್ಯಾಚರಣೆ ಅಗತ್ಯಗಳಿಗೆ ತಕ್ಕಂತೆ ಬದಲಾವಣೆ ಮಾಡಬಹುದಾದ ರೀತಿಯಲ್ಲಿ ರೂಪಿಸಲಾಗಿದೆ. ಹೈಸ್ಪೀಡ್ ಟ್ಯಾಕ್ಸಿ ಪರೀಕ್ಷೆ ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಗ್ರೌಂಡ್ ಹ್ಯಾಂಡ್ಲಿಂಗ್, ಬ್ರೇಕಿಂಗ್ ಸಿಸ್ಟಮ್ ಮತ್ತು ಇಂಜಿನ್ ಕಾರ್ಯಕ್ಷಮತೆಗಳನ್ನು ನೈಜ ಪರಿಸ್ಥಿತಿಯಲ್ಲಿ ಪರಿಶೀಲಿಸಲು ಸಹಾಯ ಮಾಡುತ್ತದೆ. ಆರ್ಚರ್ NG ಸಣ್ಣ ಟ್ಯಾಕ್ಟಿಕಲ್ UAV ಮತ್ತು ದೊಡ್ಡ MAಯಲ್ಲಿ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ UAVಗಳ ನಡುವಿನ ಅವಶ್ಯಕತೆಯನ್ನು ಪೂರೈಸಲಿದೆ. ಇದರಿಂದ ಭಾರತೀಯ ಸೈನ್ಯಕ್ಕೆ ಕಡಿಮೆ ವೆಚ್ಚದಲ್ಲಿ ಸುಧಾರಿತ ISR ಮತ್ತು ಪ್ರಿಸಿಷನ್ ಸ್ಟ್ರೈಕ್ ಕಾರ್ಯಾಚರಣೆಗಳಿಗೆ ಯೋಗ್ಯವಾದ ಶಕ್ತಿಯುತ UAV ಲಭಿಸಲಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.